ಎಸ್ ಫೈನಲಿ ನಾವಿರೋದು ರಾಮೋಜಿ ಫಿಲ್ಮ್ ಸಿಟಿಯ ದ ಬ್ಯೂಟಿಫುಲ್ ಲೊಕೇಶನ್ ಕಾರ್ನಿವಲ್ ಫೆಸ್ಟಿವಲ್ ಹತ್ರ. ಅದನ್ನ ನೋಡೋದಕ್ಕೆ ಸಾವಿರಾರು ಮಂದಿ ಈಗಾಗಲೇ ರೋಡಲ್ಲಿ ಕೂತು ತುಂಬಾ ಕಾತರದಿಂದ ವೇಟ್ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಹಬ್ಬದ ಸಂಭ್ರಮ ಶುರುವಾಗೋದೇ ಕಾರ್ನಿವಲ್ನಿಂದ. ರಾಮೋಜಿಯಲ್ಲಿ ವಿಂಟರ್ ಕಾರ್ನಿವಲ್ ಇರುತ್ತೆ, ಜೊತೆಗೆ ಸಮರ್ ಕಾರ್ನಿವಲ್ ಇರುತ್ತೆ, ದೀಪಾವಳಿ ಕಾರ್ನಿವಲ್ ಇರುತ್ತೆ. ಆದರೆ ಈ ಬಾರಿ ನಾವು ಇರೋದು ವಿಂಟರ್ ಕಾರ್ನಿವಲ್ ಹತ್ರ. ಜನ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಕಾರ್ನಿವಲ್ ಅಂದರೆ ಇದು ವಿದೇಶಿ ಪದ. ಅಂದರೆ ಹಬ್ಬಗಳ ದಿನವನ್ನು ಆಚರಿಸೋದಕ್ಕೆ ಕಾರ್ನಿವಲ್ ಆಚರಣೆ ಮಾಡ್ತಾ ಇದ್ರು. ಅಂದರೆ ಜೋಕರ್ಸ್ ಅಥವಾ ಇನ್ನಿತರ ಮಾಸ್ಕ್ಗಳನ್ನು ಹಾಕ್ಕೊಂಡು ಒಂದು ದೊಡ್ಡ ಪರೇಡ್ ಹೋಗೋದಕ್ಕೆ ಜನ ಸಿದ್ಧವಾಗಿರ್ತಾರೆ. ಸೊ ಅಂತಹದ್ದೇ ಒಂದು ಸನ್ನಿವೇಶ ಇವತ್ತು ರಾಮೋಜಿಯಲ್ಲಿ ಕ್ರಿಯೇಟ್ ಆಗಿದೆ. ಸಾಂಗ್ ಮಸ್ತಿ ಜೋರಾಗಿದೆ, ಕಿವಿಗೆ ರಾಜ್ತಾ ಇದೆ. ಅದ್ರ ಜೊತೆಗೆ ಕಾರ್ನಿವಲ್ ಫೆಸ್ಟಿವಲ್ನ ಮೇನ್ ಅಟ್ರಾಕ್ಷನ್ ಆಗಿರುವಂತಹ ಪ್ರೊಸೆಷನ್ ಕಡೆ ನಾವು ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ನಮಗೀಗ ಬೆಳಿಗ್ಗೆಯಿಂದ ಅಡ್ಡಾಡಿ ಸುಸ್ತಾಗಿತ್ತು, ಆದರೆ ಈಗ ಕಾರ್ನಿವಲ್ ಇದೆ, ಇಷ್ಟು ಜನ ಇದ್ದಾರೆ ಅಂತೇಳಿ ತುಂಬ ಜೋಶಿಂದ ಇದ್ದೀವಿ. ನಾವು ಕರ್ನಾಟಕದಿಂದ ಬಂದು ಎಂಜಾಯ್ ಮಾಡ್ತಾ ಇದ್ದೀವಿ. It is excellent and I am very excited for the parade. I am feeling very nice and I am feeling very excited. ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಫ್ಯಾಮಿಲಿ ಎಲ್ಲ ಆ ಕಡೆ ಎಲ್ಲ ಆಡಕ್ಕೆ ಹೋಗಿದ್ದಾರೆ, ಇವಾಗ ಅವರು ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಕಾರ್ನಿವಲ್. ಎಸ್, ಫುಲ್ ಆನ್ ಮಸ್ತಿ ಮೂಡ್. ಇಡೀ ಒಂದು ಸ್ಟ್ರೀಟ್ ಕಾರ್ನಿವಲ್ ಫೆಸ್ಟಿವಲ್ ಇಂದ ತುಂಬಿ ತುಳುಕ್ತಾ ಇದೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಜನ, ನಾನು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತಷ್ಟು ಝಲಕ್ಸನ್ನು ನಾನು ನಿಮಗೆ ತೋರಿಸ್ತೀನಿ ಕಾರ್ನಿವಲ್ ಫೆಸ್ಟ್. ಆದರೆ ಬೇಜಾರಿನ ವಿಷಯ ಏನಂದರೆ ಕೇವಲ ಒಂದು 10-15 ನಿಮಿಷದಲ್ಲೇ ಈ ಕಾರ್ನಿವಲ್ ಫೆಸ್ಟ್ ಮುಗಿದು ಹೋಗ್ಬಿಡುತ್ತೆ. ಆದರೆ ಇದರ ರಂಗು ಕಣ್ಣಲ್ಲಿ ಮನಸ್ಸಿನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಉಳಿದು ಹೋಗುತ್ತೆ. ಕಲರ್ಫುಲ್ ಕಾರ್ನಿವಲ್ನ ಈ ಬಾರಿ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಇಲ್ಲೊಂದು ಸ್ಪೆಷಲ್ ಬಸ್ನ ನೀವು ನೋಡ್ತಾ ಇದ್ದೀರಾ.
ಇದು ವಿಂಟೇಜ್ ಬಸ್ ಅಂತ ರಾಮೋಜಿ ಫಿಲ್ಮ್ ಸಿಟಿಗೋಸ್ಕರನೇ ಸ್ಪೆಷಲಿ ಡಿಸೈನ್ ಮಾಡಿದ್ದಾರೆ. ನೋಡಬಹುದು ಮುಂದೆ ಡ್ರೈವರ್ಗೆ ಯಾವುದೇ ರೀತಿ ಮಿರರ್ ಇಲ್ಲ. ಅದ್ರ ಜೊತೆಗೆ ಇಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಎಲ್ಲೂ ಕಿಟಕಿ ಇಲ್ಲ. ಯಾವ ಕಿಟಕಿಗೆ ಗಾಜಿಲ್ಲ ಆ್ಯಕ್ಚುಲಿ. ಯಾಕೆ ಅಂದರೆ ನೋಡೋ ಪ್ರತಿಯೊಂದು ನೋಟನೂ ಸಂಪೂರ್ಣವಾಗಿ ಅಲ್ಲಿ ಬರುವಂತಹ ಎಲ್ಲರೂ ಕಾಣಬೇಕು ಅನ್ನೋ ಕಾರಣಕ್ಕೆ ಕಿಟಕಿಗೆ ಗಾಜಿನ ಇಲ್ಲಿ ಅಳವಡಿಸಿಲ್ಲ. ಇದು ರಾಮೋಜಿ ಫಿಲ್ಮ್ ಸಿಟಿಗೋಸ್ಕರನೇ ಡಿಸೈನ್ ಮಾಡಿರುವಂತಹ ವಿಂಟೇಜ್ ಬಸ್. ಸೊ ಇದರೊಳಗಡೆ ನಾವು ಕೂಡ ಇವಾಗ ಒಂದು ರೈಡ್ ಹೋಗೋಣ. ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಕಲರ್ಫುಲ್ ನೈಟ್ ಇದೆ. ಕಲರ್ಫುಲ್ ನೈಟ್ ಜೊತೆಗೆ ಒಂದು ಸೂಪರ್ ರೈಡ್ ಹೋಗೋಣ. ಕಾರ್ನಿವಲ್ ಫೆಸ್ಟಿವಲ್ನ ಮಸ್ತಿ ಇಲ್ಲಿಗೆ ಮುಗಿಯೋದಿಲ್ಲ. ಎಲ್ಲಿ ನೋಡಿದ್ರೂ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರುವಂತಹ ಕಟ್ಟಡಗಳು, ಗಿಡ ಗಂಟಿಗಳು, ಇದರ ಜೊತೆಗೆ ಹಲವಾರು ಕಲಾವಿದರು ಅದ್ಭುತವಾದಂತಹ ನೃತ್ಯ ಮಾಡಿದ್ದನ್ನ ನಾವು ನೋಡಿದ್ವಿ. ಆದರೆ ಇನ್ನಷ್ಟು ಪರ್ಫಾರ್ಮೆನ್ಸ್ ನಮಗೋಸ್ಕರ ಕಾಯ್ತಾ ಇವೆ. ಪಟಾಪಟ್ ಅಂತ ಅವೆಲ್ಲ ನೋಡ್ಕೊಂಡ್ ಬರೋಣ ಬನ್ನಿ. ಒಂದು ಸುಂದರ ಕನಸಿನ ಲೋಕ ಇಲ್ಲಿ ಸೃಷ್ಟಿಯಾಗಿದೆಯಾ ಅಂತ ಅನ್ನಿಸ್ತಾ ಇದೆ. ಮೊಘಲ್ ಪ್ಯಾಲೇಸ್ ಮಧ್ಯದಲ್ಲಿ ನಮ್ಮ ಮೈಸೂರಿನ ಬೃಂದಾವನವನ್ನ ಇಲ್ಲಿ ಅನಾವರಣ ಮಾಡಿದ್ದಾರೆ. ವರ್ಣರಂಜಿತವಾಗಿ ಕಂಗೊಳಿಸ್ತಾ ಇರುವಂತಹ ಈ ಗಾರ್ಡನ್ ಅನ್ನ ನೋಡ್ತಾ ರಾಮೋಜಿ ಫಿಲ್ಮ್ ಸಿಟಿಯ ಈ ಪಯಣವನ್ನ ಮುಗಿಸುವಂತಹ ಸಮಯ. ಖಂಡಿತ ಹೋಗೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಯಾಕೆಂದ್ರೆ ರಾಮೋಜಿ ಫಿಲ್ಮ್ ಸಿಟಿಯನ್ನ ನೋಡೋದಕ್ಕೆ ಒಂದೆರಡು ದಿನಗಳು ಸಾಕಾಗೋದಿಲ್ಲ. ಇನ್ನು ನೋಡಬೇಕಾದಂತಹದ್ದು, ಕಣ್ತುಂಬಿಕೊಳ್ಬೇಕಾದಂತಹದ್ದು ಸಾಕಷ್ಟು ಇದೆ. ಆದರೆ ಕಾರ್ಯಕ್ರಮ ಮುಗಿಸಲೇಬೇಕಾದಂತಹ ಸಮಯ ಬಂದುಬಿಟ್ಟಿದೆ. ನೀವು ಒಂದ್ಸಲ ಭೇಟಿ ಕೊಡಿ, ಈ ಎಲ್ಲ ವರ್ಣರಂಜಿತ ಲೋಕನ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಕ್ಯಾಮ್ರಾಮನ್ ಗುರುಮೂರ್ತಿ ಜೊತೆ ಭಾವನಾ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.